ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸಿಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವೇನಾದರೂ ನುಡಿಯನ್ನು ನಿಮ್ಮ ಒಂದು ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡಿದರೆ, ಸೊ ನೀವು ಟೈಪ್ ಮಾಡುವಾಗ ಅಥವಾ ನೀವು ಒಂದು MS ವರ್ಡನ್ನು ಯೂಸ್ ಮಾಡ್ತಿದ್ದೀರಾ ಅಥವಾ ಯಾರಿಗೂ ಒಂದು ಮೆಸೇಜನ್ನು ಕಳಿಸಬೇಕಾಗಿದೆ, ಬಟ್ ನಿಮಗೆ ಕನ್ನಡ ಕೀಬೋರ್ಡ್ ಬೇಕಾಗಿದೆ. ಆದರೆ ನಿಮ್ಮ ಸಿಸ್ಟಮಲ್ಲಿ ನುಡಿ ಅನ್ನೋ ಒಂದು ಆಪ್ಷನ್ ಇದೆ, ಬಟ್ ಅದನ್ನು ನೀವು ಯೂಸ್ ಮಾಡಲಿಕ್ಕೆ ಆಗ್ತಿಲ್ಲ. ನೋಡ್ಬೋದು, ಇವಾಗ ನಾನು MS ವರ್ಡಲ್ಲಿ ಕೂಡ ಬಂದಿದ್ದೇನೆ. ಸೊ ಇಲ್ಲಿ ನನಗೆ ಕನ್ನಡ ಒಂದು ಫಾಂಟೇ ನನಗೆ ಸಿಗ್ತಾ ಇಲ್ಲ. ಸೊ ಅದರಿಂದ ಇವಾಗ ನಾನು ನಿಮಗೆ ಯಾವ ರೀತಿ ಅದು ನುಡಿಯನ್ನ ಯೂಸ್ ಮಾಡಿಬಿಟ್ಟು ಇಲ್ಲಿ ಬರೆಯೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ನಾವು ಮೊದಲದಾಗಿ ಏನು ಮಾಡ್ಬೇಕಂತಂದ್ರೆ, ಸೊ ಆಲ್ರೆಡಿ ನಾನು ನುಡಿ 6.1 ಅನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ. ಸೊ ನೀವು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಸೊ ಆ ಒಂದು ವಿಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಹೋಗಿ ನೋಡ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಸೊ ತದನಂತರ ನೀವು ಈ ರೀತಿಯಾಗಿ ಮಾಡ್ಬೋದು. ಸೊ ಮೊದಲಾಗಿ ಏನಂತಂದ್ರೆ, ಇವಾಗ ನಾವು ನುಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಬಿಟ್ಟು ಇವಾಗ ನಮಗೆ ಇಲ್ಲಿ ನೋಡ್ಬೋದು ಒಂದು ಮಿನಿಮೈಸ್ ಅನ್ನೋ ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಅದು ಮಿನಿಮೈಸ್ ಆಗಿದೆ. ಇವಾಗ ನೀವು ವರ್ಡ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಟೈಪ್ ಮಾಡ್ಬೋದು. ಸೊ ಟೈಪ್ ಮಾಡಿದ್ರೆ ಇವಾಗ ನೀವು ಕನ್ನಡ ವರ್ಡ್ ಅಲ್ಲಿ ಟೈಪ್ ಮಾಡ್ಬೋದು. ಇವಾಗ ನೋಡ್ಬೋದು. ಸೊ ನೋಡ್ರಲ್ಲ ಫ್ರೆಂಡ್ಸ್, ಸೊ ನಾವು ಈ ರೀತಿಯಾಗಿ ಟೈಪ್ ಅನ್ನ ಮಾಡ್ಬೋದು ಕನ್ನಡ ವರ್ಡ್ ಅನ್ನ. ಸೊ ನಾವು MS ವರ್ಡ್ ಅಲ್ಲಿ. ಸೊ ಇವಾಗ ನೀವು ಟೈಪಿಂಗ್ ಕಲಿಬೇಕಂತಂದ್ರೆ ನೀವು ಈ ರೀತಿಯಾಗಿ ಮಾಡ್ಬೋದು. ಮೊದಲಾಗಿ ನಾವು ನುಡಿಯನ್ನ ಮಿನಿಮೈಸ್ ಮಾಡ್ಕೊಳ್ಬೇಕಾಗುತ್ತೆ ಓಪನ್ ಮಾಡಿಬಿಟ್ಟು. ಇವಾಗ ನಾನು ಬೇರೆಯವರಿಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕೂಡ ನೋಡ್ಬೋದು. ಸೊ ನೋಡ್ಬೋದು, ಇವಾಗ ನಾವು ಇಲ್ಲಿ ಬರೀಬಹುದು ಫ್ರೆಂಡ್. ಸೊ ಈ ರೀತಿಯಾಗಿ ನಾವು ಕನ್ನಡದಲ್ಲಿ ಟೈಪ್ ಕೂಡ ಮಾಡ್ಬೋದು. ಸೊ ಈ ರೀತಿಯಾಗಿ ಮಾಡಿಬಿಟ್ಟು ನಾವು ನಿಮ್ಮ ಫ್ರೆಂಡ್ಸ್ ಜೊತೆ ಕನ್ನಡದಲ್ಲಿ ಚಾಟ್ ಕೂಡ ಮಾಡ್ಬೋದು. ನೀವು ಒಂದು ಡೆಸ್ಕ್ಟಾಪ್ ನಲ್ಲಿ ವಾಟ್ಸಪ್ ಯೂಸ್ ಮಾಡ್ತೀರ ಅಂತಂದ್ರೆ, ಅಥವಾ ನೀವು ಸರ್ಚ್ ಇಂಜಿನಲ್ಲಿ ಕೂಡ ನೀವು ಕನ್ನಡ ಕೀಬೋರ್ಡ್ ಅನ್ನು ಯೂಸ್ ಮಾಡ್ತೀರ ಅಂತಂದ್ರೆ ನೀವು ಮಾಡ್ಬೋದು ಫ್ರೆಂಡ್ಸ್. ಇವಾಗ ನೋಡ್ಬೋದು, ಇಲ್ಲೂ ಕೂಡ ಕನ್ನಡದಲ್ಲಿ ಟೈಪ್ ಮಾಡ್ಬೋದು. ನೋಡ್ಬೋದು ಫ್ರೆಂಡ್ಸ್. ಸೊ ಈ ರೀತಿಗೆ ಫ್ರೆಂಡ್ಸ್ ನಾವು ಕನ್ನಡವನ್ನು ಟೈಪ್ ಮಾಡ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.